ಸೊ ಬೇಸಿಕಲಿ ಪಿತ್ರಾರ್ಜಿತ ಆಸ್ತಿ ಕೃಷ್ಣ ಬೈರೇಗೌಡರಿಗೆ ಈ 21 ಎಕರೆ ಅವರ ಒಂದು ತಂದೆ ಅವರಿಗೆ ಬಂದಿರುವಂಥ ಆಸ್ತಿ ಈಗ ಅವರಿಗೆ ಬಂದಿದೆ. ಅಂದರೆ ಪಿತ್ರಾರ್ಜಿತವಾಗಿ ಮಕ್ಕಳಿಗೆ ಹೇಗೆ ಬರುತ್ತೋ ಹಾಗೆ ಬಂದಿರುವಂತಹ ಜಮೀನು. ಹಾಗೆ ಬಂದಿರುವಂಥ ಜಮೀನಿನಲ್ಲಿ ಖರಾಬ್ ಲ್ಯಾಂಡ್ ಕೂಡ ಇದೆ. ಕಂದಾಯ ಸಚಿವರಾಗಿ ಈ ಖರಾಬ್ ಲ್ಯಾಂಡ್ ಇರುವಂಥ ಪಿತ್ರಾರ್ಜಿತ ಆಸ್ತಿಯನ್ನು ತಮ್ಮ ಹೆಸರಿಗೆ ಹೇಗೆ ಮಾಡ್ಕೊಂಡ್ರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಎಲ್ಲರೂ ತಿಳ್ಕೊಳ್ಳೋ ಹಾಗೆ ಇವರೇ ಭೂ ಕಬಳಿಕೆ ಮಾಡಿಬಿಟ್ಟಿದ್ದಾರೆ, ಇವರೇ 21 ಎಕರೆನ ಕಬಳಿಕೆ ಮಾಡಿಬಿಟ್ಟಿದ್ದಾರೆ, ಗೋಲ್ಮಾಲ್ ಮಾಡಿಬಿಟ್ಟಿದ್ದಾರೆ, ಅಥವಾ ಏನಾದರೂ ದಾಖಲಾತಿಗಳನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಆ ಥರ ಅಲ್ಲ. ಇದು ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿಯಲ್ಲಿ ಖರಾಬ್ ಲ್ಯಾಂಡ್ ಇದೆ. ಖರಾಬ್ ಲ್ಯಾಂಡ್ ಇರುವಂತಹ ಪಿತ್ರಾರ್ಜಿತ ಆಸ್ತಿಯನ್ನು ಇವ್ರು ಹೆಂಗೆ ಇವ್ರ ಹೆಸರಿಗೆ ಮಾಡಿಕೊಂಡ್ರು? ಕಂದಾಯ ಸಚಿವರಾಗಿ ಖರಾಬ್ ಲ್ಯಾಂಡನ್ನು ಸರ್ಕಾರಿ ಸ್ವತ್ತಾಗುತ್ತೆ ಅದು. ಅದನ್ನು ಯಾಕೆ ಇವರು ತಮ್ಮ ಪಿತ್ರಾರ್ಜಿತವಾಗಿ ಅವ್ರ ತಂದೆನೋ ಅವ್ರ ಮುತ್ತಾತನೋ ಯಾರೋ ತಪ್ಪು ಮಾಡಿರ್ಬೋದು, ಆದರೆ ಆ ತಪ್ಪನ್ನು ಅವರು ಮುಂದುವರ್ಸ್ಕೊಂಡು ಹೋಗಬಾರ್ದಾಗಿತ್ತು ಅನ್ನೋದು ಅವ್ರ ಮೇಲೆ ಇರುವಂಥ ಆರೋಪ. ಇದಕ್ಕೆ ಕೃಷ್ಣ ಬೈರೇಗೌಡರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನೋದು ನನಗೂ ಕೂಡ ತುಂಬ ಕುತೂಹಲ ಇದೆ. ದಿ ಸೇಮ್ ಟೈಮ್ ಡೆಫಿನೆಟ್ಲಿ ಇದು ಪಿತ್ರಾರ್ಜಿತ ಆಸ್ತಿ ಅಂತಂದರೆ ಈಗ ಯಾವ ಹೋಬಳಿ ಅಥವಾ ಯಾವ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಲ್ಲಿ ಅವರ ವಂಶಸ್ಥರು ಇರ್ತಾರೆ, ಅವ್ರ ತಾಯಿನೂ ಇರ್ತಾರೆ ಮತ್ತು ಅವರ ಕುಟುಂಬ ಸದಸ್ಯರು ಇರ್ತಾರೆ. ಅದೇನು ದೊಡ್ಡ ವಿಷಯ ಅಲ್ಲ. ಯಾಕೆ ಅಂತಂದರೆ ಡೆಫಿನೆಟ್ಲಿ ಪಿತ್ರಾರ್ಜಿತ ಆಸ್ತಿ ಅಂದರೆ ಅಲ್ಲಿ ಅವರ ಕುಟುಂಬ ಸದಸ್ಯರು ಇರಲೇಬೇಕು. ಇಲ್ಲದೇ ಇದ್ದರೆ ಆಸ್ತಿ ಅವ್ರದ್ದಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ವಂತ ಊರಲ್ಲೇ ಕೃಷ್ಣ ಬೈರೇಗೌಡರ ಅವ್ರ ತಾಯಿ ಇದ್ದಾರೆ ಇದೇ ಗ್ರಾಮದಲ್ಲಿ, ಅವ್ರ ತಂದೆನೂ ಇಲ್ಲೇ ನೆಲೆಸಿದ್ರು. ಈಗಲೂ ಅದೇ ಗ್ರಾಮದಲ್ಲಿ ಕೃಷ್ಣ ಬೈರೇಗೌಡರ ಅವ್ರ ತಾಯಿ ಕೂಡ ಇದ್ದಾರೆ. ಈಗ ತಮ್ಮದೇ ಗ್ರಾಮದಲ್ಲಿ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಇಟ್ಸ್ ಬೇಸಿಕಲಿ ಕೃಷ್ಣ ಬೈರೇಗೌಡರೇ ಹೋಗಿ ಕಬಳಿಕೆ ಮಾಡ್ಕೊಂಡಿದ್ದಾರೆ ಅಂತಲ್ಲ, ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯಲ್ಲಿ ಖರಾಬ್ ಲ್ಯಾಂಡ್ ಇರೋದ್ರಿಂದ ಅವ್ರು ಹೆಂಗೆ ತಮ್ಮ ಹೆಸರಿಗೆ ಮಾಡಿಕೊಂಡ್ರೆ 2024ರಲ್ಲಿ ಅನ್ನೋದು ಒಂದು ನೈತಿಕ ಪ್ರಶ್ನೆ. ಸರ್ಕಾರಿ ಜಮೀನುಗಳನ್ನು ನಾನು ಉಳಿಸ್ತೀನಿ ಅಂತ ಪಣ ತೊಟ್ಟಿರುವಂಥ ಒಬ್ಬ ಕಂದಾಯ ಸಚಿವರು ಈ ರೀತಿ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಬಂದಿರುವಂಥ ಖರಾಬ್ ಲ್ಯಾಂಡನ್ನು ಹೇಗೆ ಅವರು ಸರ್ಕಾರಿ ಸ್ವತ್ತಾಗುತ್ತೆ, ಅದನ್ನು ಎಷ್ಟು ಎಕರೆನೋ ಖರಾಬ್ ಲ್ಯಾಂಡು, ಅದನ್ನು ಹೆಂಗೆ ಇವರು ತಮ್ಮದು ಮಾಡಿಕೊಂಡ್ರು? 21 ಎಕರೆಗೆ 21 ಎಕರೆನೂ ಕೂಡ ಖರಾಬ್ ಲ್ಯಾಂಡ್ ಅಲ್ಲ, ಅದರಲ್ಲಿ ಒಂದಿಷ್ಟು ಖರಾಬ್ ಲ್ಯಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಹೆಂಗೆ ತಮ್ಮ ಹೆಸರಿಗೆ ಮಾಡಿಕೊಂಡ್ರು ಅನ್ನೋದು ಈಗ ಅವ್ರ ಮೇಲೆ ಇರುವಂಥ ಗಂಭೀರವಾದಂಥ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕೃಷ್ಣ ಬೈರೇಗೌಡರು ಸದನದಲ್ಲೇ ಇರೋದ್ರಿಂದ ಯಾವ ರೀತಿಯಾದಂಥ ಉತ್ತರ ಅವ್ರು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೃಷ್ಣ ಬೈರೇಗೌಡರ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಬಿಜೆಪಿಯವರು. ಕೋಲಾರ ಜಿಲ್ಲೆ ನರಸಾಪುರದಲ್ಲಿ ಕೆರೆ ಮತ್ತು ಸ್ಮಶಾನ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ. ಅದರದ್ದು ಯಾವುದು ನನಗೆ ಗೊತ್ತಿಲ್ಲ ರೀ. ಎಲ್ಲಿ ಮಾಡ್ಕೊಂಡವ್ರು, ಯಾವಾಗ ಮಾಡ್ಕೊಂಡು, ಯಾವಾಗ ಆರೋಪ ಮಾಡೋದು? ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಸರ್. ಯಾರು? ನನಗೆ ಗೊತ್ತಿಲ್ಲ ಯಾವ್ದು. ನಾನು ಐ ಆಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಬಟ್ ನನಗೆ ಗೊತ್ತಿರೋ ಪ್ರಕಾರ ಯಾವುದು ಅವ್ರು ಯಾವುದು ಮಾಡಿಲ್ಲ. 21 ಎಕರೆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಹೆಸರುಗಳ ದಾಖಲೆಗಳ ಬದಲಾವಣೆ ಆಗಿದೆ, ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ, ರಾಜೀನಾಮೆ ಕೊಡಲಿ ಅಂತ ಹೇಳ್ತಿದ್ದಾರೆ. ಅಪ್ಪ ನನಗೆ ಇರುವಂಥ ಮಾಹಿತಿ ಪ್ರಕಾರ ಯಾವುದು ಒತ್ತುವರಿ ಇಲ್ಲ, ಏನೂ ಇಲ್ಲ. ನೋಡೋಣ, ಅದೇನು ಹಂಗಿದ್ರೆ ನೋಡೋಣ, ನೋಡಿ ವಿಚಾರಣೆ ಮಾಡಿ. ಕೋಲಾರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ರಿ, ನರಸಾಪುರ ನನಗೆ ಗೊತ್ತಿಲ್ಲ ರೀ. ನೀವು ಹೇಳ್ತಾ ಇರೋದು ಈಗ ನನಗೆ ಅದ್ರ ವಿಚಾರ ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರಿಗೆ ಕೇಳ್ತೀನಿ ಏನು ಅಂದ್ಬಿಟ್ಟು. ಆ ಥರದ್ದು ಯಾವುದೂ ಇಲ್ಲ ನನ್ನ ಪ್ರಕಾರ. ಇದ್ರೆ ಅದೇನು ಅದು ಇದೆಯೋ ಅದು ನೋಡೋಣ, ನಿಲ್ಲಿಸಿ. ಕೃಷ್ಣ ಬೈರೇಗೌಡರ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಬಿಜೆಪಿಯವರು. ಕೋಲಾರ ಜಿಲ್ಲೆ ನರಸಾಪುರದಲ್ಲಿ ಕೆರೆ ಮತ್ತು ಸ್ಮಶಾನ ಜಾಗ. ಇದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲದೆ ಇರೋದನ್ನ ಹುಡುಕಿ ಆರೋಪ ಮಾಡೋದು ಬಿಜೆಪಿ ಸಂಸ್ಕೃತಿ. ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ನಮ್ಮ ತಾತನಿಂದ ಬಂದಿರೋ ಆಸ್ತಿ ಇದು, ಗ್ರ್ಯಾಂಟ್ ಮಾಡಿಸ್ಕೊಂಡಿರುವಂಥ ಆಸ್ತಿ ಅಲ್ಲ, ಅದು ನಮ್ಮ ಕುಟುಂಬದ ಜಾಗ, ಕುಟುಂಬದಿಂದ ನನಗೆ ಬಂದಿದೆ ಭಾಗವಾಗಿ, ನಮ್ಮ ತಾತ ಖರೀದಿಸಿರೋದಲ್ಲ ಅಂತ ಚೆಕ್ ಮಾಡಲಿ ಅನ್ನೋ ಮಾತನ್ನ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ.
ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇದ್ದೆ. ಕೃಷ್ಣ ಬೈರೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ತಾತನಿಂದ ಬಂದಿರುವಂತ ಆಸ್ತಿ ಇದು, ನಾನು ಗ್ರಾಂಟ್ ಮಾಡಿಸ್ಕೊಂಡಿರೋದಲ್ಲ, ಆ ಜಾಗ ಕುಟುಂಬದ ಭಾಗವಾಗಿ ನನಗೆ ಬಂದಿದೆ, ನಮ್ಮ ತಾತ ಖರೀದಿಸಿರೋದು ಇದು. ಬಿಜೆಪಿ ನಾಯಕರು ಬೇಕಾದ್ರೆ ಇದನ್ನ ಲೋಕಾಯುಕ್ತಕ್ಕೆ ದೂರು ಕೊಡ್ಲಿ ಅಥವಾ ಬೇರೆ ಯಾವ್ದಾದ್ರು ತನಿಖಾ ಸಂಸ್ಥೆಯಿಂದಾದ್ರೂ ತನಿಖೆ ಮಾಡಿಸ್ಲಿ. 1978ರಲ್ಲಿ ನನಗಿನ್ನೂ ಅವಾಗ 5 ವರ್ಷ. ಸೊ 1978ರಲ್ಲಿ ಈ ಜಮೀನನ್ನು ನಮ್ಮ ತಾತ ಖರೀದಿಸ್ತಾರೆ. 2000ನೇ ಇಸ್ವಿಗೂ ಮೊದಲು ಕೈ ಬರದಲ್ಲಿ ದಾಖಲೆ ಇತ್ತು. ಎಲ್ಲ ದಾಖಲೆಗಳನ್ನು ತೆಗೆದು ಪರಿಶೀಲನೆ ಮಾಡಿ, ಆದರೆ ಸುಮ್ಮನೆ ರಾಜಕೀಯಕ್ಕೋಸ್ಕರ ಇದನ್ನು ಬಳಸ್ಕೊಳ್ಬೇಡಿ ಅಂತ ಬೆಳಗಾವಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ಅವ್ರ ಮೇಲೆ ಇರುವಂಥ ಆರೋಪ ಅದೇ, ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿದೆ, ಅದರಲ್ಲಿ ಖರಾಬು ಜಮೀನಿದೆ, ಅದನ್ನ ಹೆಂಗೆ ನಿಮ್ಮ ಹೆಸರಿಗೆ ಮಾಡ್ಕೊಂಡ್ರಿ ಅಂತ. ಅವ್ರು ಹೇಳ್ತಾ ಇರೋದು 1978ರಲ್ಲಿ ನನಗಿನ್ನೂ ಅವಾಗ 5 ವರ್ಷ, ಅವಾಗ ನಮ್ಮ ತಾತ ಈ ಜಮೀನನ್ನು ಖರೀದಿ ಮಾಡಿದ್ರು. ಅದಕ್ಕೂ ಮುಂಚೆ ಅದು ಕೈ ಬರಹದ ದಾಖಲಾತಿ ಇತ್ತು. ಈಗ ಕಾಲಕ್ಕೆ ಬದಲಾದ ಹಾಗೆ ಅದು ಡಿಜಿಟಲೀಕರಣ ಆಗಿದೆ ಅಷ್ಟೇ. ಇದನ್ನು ಯಾವ ಏಜೆನ್ಸಿ ಮುಖಾಂತರ ಬೇಕಾದರೆ ತನಿಖೆ ಮಾಡಿಸ್ಕೊಳ್ಳಿ, ನಾನು ಮಾತ್ರ ಜಮೀನು ಖರೀದಿ ಮಾಡಿಲ್ಲ ಅಥವಾ ನಾನೇನನ್ನೂ ಬದಲಾಯಿಸಿಲ್ಲ ಅಂತ ಕೃಷ್ಣ ಬೈರೇಗೌಡರು ಉತ್ತರ ಕೊಟ್ಟಿದ್ದಾರೆ. ಈಗ ಒಂದು ಬ್ರೇಕ್ನ ನಂತರ ಬೀದರ್ನ ಬಿಮ್ಸ್ ಆಸ್ಪತ್ರೆನ ದೇವರೇ ಕಾಪಾಡಬೇಕು ಅಂತ ಅನಿಸುತ್ತೆ. ಈ ಬೀದರ್ನ ಬಿಮ್ಸ್ ಆಸ್ಪತ್ರೆದು ಸುದ್ದಿ ಇಲ್ಲ ಅಂತ ಅಂದರೆ ಆ ಬೀದರ್ ಬಿಮ್ಸ್ ಆಸ್ಪತ್ರೆಗೆ ನಿಜಕ್ಕೂ ಕೂಡ ಅದಕ್ಕೆ ಆ ಆಸ್ಪತ್ರೆಯನ್ನು ನಡೆಸ್ತಾ ಇರುವಂಥ ಆಡಳಿತ ಮಂಡಳಿಗೆ ತಿಂದನ್ನ ಜೀರ್ಣ ಆಗಲ್ಲ ಅಂತ ಅನಿಸುತ್ತೆ. ಅವ್ಯವಸ್ಥೆಗಳ ಆಗರ ವರ್ಷದಿಂದ ವರ್ಷಕ್ಕೆ ವರ್ಸ್ಟ್ ಆಗ್ತಾ ಇದೆ ಹೊರತು ಬೆಸ್ಟ್ ಆಗ್ತಾ ಇಲ್ಲ.